ನಾನು ನಿಮ್ಮ ಹಳ್ಳಿ ಹುಡುಗ ಕನ್ನಡಿಗ. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮದಲ್ಲಿ ತಂದ್ಕೊತೀನಿ. ಎಸ್, ನಾನು ಇವತ್ತು ಡಿಸ್ಕಷನ್ ಮಾಡ್ತಿರ್ತಕ್ಕಂಥ ವಿಷಯ ಯಾವಪ್ಪ ಅಂತಂದ್ರೆ, ಆರ್ಮಿ ಆಗ್ಬೇಕಂದ್ರೆ ಏನು ಮಾಡ್ಬೇಕಾ, ಅಗ್ನಿವೀರ ಈಗ ಏನಾಯ್ತಿಲ್ಲ ಅದು ಆರ್ಮಿ ಆಗ್ಬೇಕಂದ್ರೆ ಏನು ಮಾಡ್ಬೇಕಾ, ಅರ್ಹತೆ ಏನಿರ್ಬೇಕಾ, ತಯಾರಿ ಯಾವ ರೀತಿ ಮತ್ತು ಯಾವ ವಯೋಮಿತಿಯಿಂದ ಪ್ರಾರಂಭ ಮಾಡಿದರೆ ಒಳ್ಳೆಯದ, ಆಯ್ಕೆ ಪ್ರಕ್ರಿಯೆ ಏನಿರ್ತೈತಿ, 4 ವರ್ಷದ ನಂತರ ನಮ್ಮ ಗತಿ ಏನ, ಮುಂದಿನ ಅಗ್ನಿವೀರ ಆರ್ಮಿಯಲ್ಲಿ ಯಾವಾಗ ಕರೀತಾರೋ, ಈ ಥರ ಸಾಕಷ್ಟು ಕ್ವಶನ್ಗಳಿದಾವೆ. ಈ ಕ್ವಶನ್ಗಳನ್ನೆಲ್ಲನೂ ಡಿಸ್ಕಷನ್ ಮಾಡ್ತೀನಿ. ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗ್ರಿ. ವಿಡಿಯೋ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ, ವಿಡಿಯೋ ಲಾಸ್ಟ್ ನೋಡ್ರಿ. ಒಂದೊಂದಾಗಿ ಹೇಳ್ಬೋದು ಹೋಗ್ತೀನಿ. ಆರ್ಮಿ ಆಗ್ಬೇಕಂದ್ರೆ ಏನು ಮಾಡ್ಬೇಕಾ, ಸೊ ಯಾವ ವಯೋಮಿತಿಯಿಂದ ಪ್ರಾರಂಭ ಮಾಡಿದರೆ ಒಳ್ಳೇದಂದ್ರೆ, 10ನೇ ಮುಗಿದ ತಕ್ಷಣ ಯಾರು ನಾನು ಆರ್ಮಿನೇ ಹೋಗಬೇಕು, ನಮ್ಮ ಮನೆ ಪರಿಸ್ಥಿತಿನ ಆಯಿತು, ಎಲ್ಲನೂ ಆಯಿತು, ಸೊ ನಾನು ದೇಶೀಯ ಸೇವೆ ಮಾಡಬೇಕು, ಅದು ಏನು ಎಲ್ಲ ನಿಮ್ಮ ಕಲ್ಪನೆಗಳ ಏನು ಕನಸುಗಳದಲ್ಲ ಅದನ್ನು ಈಡೇರಿಸ್ಕೋಬೇಕಂದ್ರೆ 10ನೇ ಪ್ರಾರಂಭ ಮಾಡಿಬಿಡ್ರಿ. 10ನೇ ಮುಗಿದ ತಕ್ಷಣ ಓಡಾಕೆ ಸ್ಟಾರ್ಟ್ ಮಾಡಿರಿ, ಓದಾಕು ಸ್ಟಾರ್ಟ್ ಮಾಡಿಬಿಡ್ರಿ. ಯಾಕಂದ್ರೆ ಈಗ ಮೊದಲು ಎಕ್ಸಾಮ್ ಇರ್ತೈತೆ ಅಂದ ಬಳಿಕ ಎಕ್ಸಾಮ್ ಪ್ರಿಪ್ರೇಷನ್ ಮೊದಲು ಮಾಡ್ಕೋಬೇಕು ನೀವು. 10ನೇ ಮುಗಿದ ತಕ್ಷಣ ಸೊ ಕ್ಲಾಸ್ ಮಾಡಿರಿ. 11 12ನೇತಿಗೆ ಏನೈತಿ, 12ನೇ ಹೆಂಗೋ ಮುಂದೆ ಒಂದು ವರ್ಷ ಅಂದ್ರೆ ಒಂದು 6 ತಿಂಗಳು ಓದಿರಿ, ಹೆಂಗೋ 12ನೇ ಪಾಸ್ ಹಾಕಿರಿ. ಫಸ್ಟ್ ಇಯರ್ ಅಂತೂ ಅಷ್ಟೊಂದು ನೀವು ಪ್ರಿಫರೆನ್ಸ್ ಕೊಡೋದು ಅವಶ್ಯಕತೆ ಇಲ್ಲ, ಆಯ್ತಾ. ಸೊ 10ನೇ ಆದ್ಮ್ಯಾಗ ಅಂದರೆ ನಿಮ್ಗೆ ಒಂದು 16 ವರ್ಷ ಕಂಪ್ಲೀಟ್ ಆಗಿರ್ತಾವೆ. ಸೊ ಅಪ್ಲಿಕೇಶನ್ ಇದು 17 ವಯಸ್ಸು ಆದ್ಮ್ಯಾಗ 21 ತನಕ ಮಾತ್ರ ಇರ್ತೈತೆ. ಆ ಕಾರಣಕ್ಕೆ 17 ವರ್ಷ ಸ್ಟಾರ್ಟ್ ಆದ್ಮ್ಯಾಗ ನೀವು ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಿಬಿಡ್ರಿ. ಅವಾಗಿಂದ ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ ಸೊ ನಿಮ್ಗೆ 21 ವಯಸ್ಸು ಅಂದರೆ 22 ವಯಸ್ಸೋದ್ರಾಗ ರಿಟೈರ್ಡ್ ಹಾಕಿರಿ. ನೀವು ಕಂಟಿನ್ಯೂ ಆಗಿ ಜಾಬನ್ನು ಆಯ್ಕೆ ಆದ್ಮ್ಯಾಗ, ಆಯ್ಕೆ ಆಗೋಟಿಗೆ 12ನೇ ಮುಗಿದೈತೆ ನಿಮ್ದು. ಆಯ್ಕೆ ಆಗಿ ಹೋದ್ಮ್ಯಾಗ ಏನೈತಿ, ಡಿಗ್ರಿ ಅಡ್ಮಿಷನ್ ಎಕ್ಸ್ಟರ್ನಲ್ ಮಾಡ್ಕೊಳ್ರಿ, ಎಕ್ಸ್ಟರ್ನಲ್ ಡಿಗ್ರಿ ಮುಗಿಸ್ಕೊಳ್ರಿ. ಸೊ ಮುಗಿಸಿ 1 ವರ್ಷನಾಗ ನೀವು ವಾಪಸ್ ರಿಟರ್ನ್ ನಿಮ್ಮನ್ನು ಕಳಿಸಿದ್ರು, ಅವಾಗ ನೀವು ಹೊಳ್ಳಿ ಬಂದ ಏನು ಬೇಕಾದ ಮಾಡ್ಕೋಬೋದ. ದೊಡ್ಡ ದೊಡ್ಡ ಹುದ್ದೆಗಳಿಗೆ, ಪ್ರತಿಯೊಂದು ಹುದ್ದೆಗಳಿಗೆ 5% ಮೀಸಲಾತಿ, 10% ಮೀಸಲಾತಿ ಅಂತ ಕೊಡ್ತಾರೆ. ಒಳ್ಳೆಯ ಅವಕಾಶ ನಿಮ್ಗೆ. ಸೊ ಅದರೊಳಗೆ ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟು ಅದನ್ನು ನೌಕರಿ ಮಾಡ್ಕೋಬೋದು. ಅಂದ್ಕೊಂಡಿಗೆ ನಿಮ್ಮ ಡಿಗ್ರಿನೂ ಮುಗಿದಿರ್ತೈತೆ. 4 ವರ್ಷದ ನಂತರ ನಮ್ಮ ಗತಿ ಏನಂತ ವಿಚಾರ ಮಾಡೋದು ಅವಶ್ಯಕತೆ ಇಲ್ಲ. 4 ವರ್ಷ ಆದ್ಮ್ಯಾಗ ಸೊ ಈಗ 100 ಹುಡುಗರು ಒಳಗೆ 25 ಹುಡುಗರನ್ನ ಇಟ್ಕೋತಾರೆ ಅವ್ರ 4 ವರ್ಷದ ನಂತರ. ಸೊ ನೀವು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ರಿ ಅಂದ್ರೆ ನೀವು ಅದರೊಳಗೆ ಇರ್ತೀರಿ. ಅದನ್ನು 50% ಮಾಡ್ತೀವಿ ಅನ್ನಕತ್ತಾರ. ಸೊ 50% ಮಾಡ್ತಂದ್ರೆ ಒಳ್ಳೇದ, ಮಾಡಲಿಲ್ಲ ಅಂದ್ರೆ ಬೇರೆದ್ರಾಗ ಮೀಸಲಾತಿ ಸಿಗುತ್ತೆ. ಆಗೋದೆಲ್ಲ ಒಳ್ಳೇದಕ್ಕೆ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಸೊ ಒಟ್ಟಾರೆ ನೀವು ದೇಶ ಸೇವೆ ಮಾಡ್ಬೇಕಾ ಅಂಥವ್ರು ಮಾಡ್ರಿ. ಇಲ್ಲ ನಾನು ನೌಕರಿ ಮಾಡಬೇಕು, ನಾನು ದುಡ್ಡು ಮಾಡಬೇಕು ಅನ್ನೋರು ಇದ್ರೆ ಬರಕ್ಕೆ ಹೋಗ್ಬೇಡ್ರಿ, ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಹೋಗ್ಬೇಡ್ರಿ. ಅದನ್ನೊಂದು ಸ್ವಲ್ಪ ವಿಚಾರ ಮಾಡ್ಕೊಡ್ರಿ. ಅರ್ಹತೆ ಅಂತೂ 10ನೇ ಮುಗಿದ ಮ್ಯಾಗ ಅಪ್ಲಿಕೇಶನ್ ತೊಗೋದೈತದ, 12ನೇ ಅವಶ್ಯಕತೆ ಇಲ್ಲ ಇದಕ್ಕೆ, ಆಯ್ತಾ. ತಯಾರಿ ಯಾವ ರೀತಿ ಮಾಡಬೇಕು, ಪ್ರೊಸೆಸಿಂಗ್ ಏನು ಇರ್ತೈತೆ ನೋಡ್ಕೊಡ್ರಿ. ಮೊದಲಿಗೆ ಎಕ್ಸಾಮ್ ಇರುತ್ತೆ. ಸೊ ಎಕ್ಸಾಮ ಕನ್ನಡ ಇರಂಗಿಲ್ಲ, ಹಿಂದಿ ಆರ್ ಇಂಗ್ಲೀಷ್ ಇರ್ತೈತೆ. ಸೊ ನೀವು ಕನ್ನಡ SSC ಐತಂದ್ರೆ ಇದು ಕನ್ನಡ ಇರ್ತದೆ ಅಂದ್ಕೊಳಕ್ಕೆ ಹೋಗ್ಬೇಡ್ರಿ. ಹಿಂದಿ ಅವ್ರ ಇಂಗ್ಲೀಷ್ನೊಳಗೆ ಅಗ್ನಿವೀರ ಎಕ್ಸಾಮ ಇರ್ತೈತಿ. ಮತ್ತು ಫಿಸಿಕಲ್ ಇರ್ತೈತಿ, ಮುಂದೆ ಡಾಕ್ಯುಮೆಂಟ್ಸ ಮೆಡಿಕಲ್ ಇರ್ತೈತಿ. ಎಕ್ಸಾಮ್ ಪ್ರಿಪ್ರೇಷನ್ ಯಾವ ಥರ ಮಾಡ್ಕೋಬೇಕು, ಕ್ವಶನ್ನ 50 ಕ್ವಶನ್ ಇರ್ತಾವೆ, 100 ಮಾರ್ಕ್ಸ್ ಇರ್ತಾವೆ. ಸಾಮಾನ್ಯ ಜ್ಞಾನ 15 ಕ್ವಶನ್ನ, ವಿಜ್ಞಾನ 15, ಗಣಿತ 15, ಮಾನಸಿಕ ಸಾಮರ್ಥ್ಯ 5. ಸೊ ಟೋಟಲ್ ಆಗಿ 50 ಕ್ವಶನ್ಗಳ 100 ಮಾರ್ಕ್ಸ್ ಇರ್ತೈತಿ. ಸಮಯ ಏನೈತಿ ಅದು 90 ನಿಮಿಷ ಇರುತ್ತೆ, ಆಯಿತಾ. ಈ ಸಿಲೆಬಸ್ ಪ್ರಕಾರನ ಓದ್ಕೊಳ್ರಿ. ಯಾವ ಬುಕ್ಸ್ ತೊಗೋಬೇಕು, ಏನು ಮಾಡಬೇಕು ಅಂತಂದ್ರೆ, ಯಾವುದು ಪ್ರತಿಯೊಂದು ಅಕ್ಯುರೇಟ್ ಆಗಿರ್ತಕ್ಕಂಥ ಬುಕ್ಸ್ನಾಗಿರೋ ಕ್ವಶನ್ಗಳು ಬರಲ್ಲ. ಒಂದು ಎಕ್ಸಾಮ್ ಅಗ್ನಿವೀರ ನಡೆದೈತೆ ಅಂದ್ರೆ ಸಾವಿರಾರು ಕ್ವಶನ್ಗಳನ್ನು ಪ್ರಿಂಟ್ ಹಾಕಿರ್ತಾರೆ ಅವ್ರ. ಯಾಕಂದ್ರೆ ಪ್ರತಿಯೊಬ್ಬರಿಗೆ ಕ್ವಶನ್ ಪೇಪರ್ ಬೇರೆ ಬೇರೆ ಇರ್ತೈತಿ. ಆ ಕಾರಣಕ್ಕಾಗಿ ಸೊ ಅದ್ರಾಗೇನೋ ಬರ್ಬೇಕಂತ ಏನು ರೂಲ್ಸ್ ಇಲ್ಲ. ಬುಕ್ಸ್ನಾಗಿನೂ ಮಾಡಲ್ ಕ್ವಶನ್ ಪೇಪರ್ಗಳನ್ನ ಇಟ್ಕೊಳ್ರಿ, ಅದೇ ಥರ ಪ್ರಿಪೇರ್ ಮಾಡ್ಕೊಳ್ರಿ. ಮ್ಯಾಥ್ಸು, ಮೆಂಟಲಿಟಿ ಎಲ್ಲನೂ ಸೊ ಅದನ್ನು ಕಲ್ಕೊಳ್ರಿ, ಅದನ್ನು ನೋಡಿ. ಅದ್ರೂ ಬರ್ತಾವಂತ ಅಲ್ಲ, ಯಾವ್ಯಾವ ಬುಕ್ಸ್ ಅಂತ ಹೇಳಿ ನಿಮಗೆ SK ಬುಕ್ಕು, ಅರಿಯಂತ ಪಬ್ಲಿಷರು ಎಲ್ಲ ಫ್ಲಿಪ್ಕಾರ್ಟ್ ಒಳಗೆ ಸಿಗ್ತಾವೆ. ಆರ್ಮಿ ಬುಕ್ಸ್ ಅಂತ ಸರ್ಚ್ ಮಾಡಿರಿ, ಸಿಗ್ತಾವೆ, ಯಾವ ಬೇಕಾದ್ ನೋಡ್ಕೊಳ್ರಿ, ಆಯಿತಾ. ಸೊ ನೆಕ್ಸ್ಟ್ ಏನಂತೆ ಫಿಸಿಕಲ್ ಇರ್ತೈತೆ. ಫಿಸಿಕಲ್ ಏನಿರ್ತೈತೆ ಅಂತಂದ್ರೆ 1600 ಮೀಟರ್ ರನ್ನಿಂಗ್ ಇರ್ತೈತಿ, 5 ನಿಮಿಷ 40 ಸೆಕೆಂಡ್ ಸಮಯ ಇರುತ್ತೆ. ಇಲ್ಲಿ ಅದು ಸೆಕೆಂಡ್ ಗ್ರೂಪ್ ಇದು. ಫಸ್ಟ್ ಗ್ರೂಪ್ ಏನೈತಿ, ಇಲ್ಲಿ ಗ್ರೂಪ್ನಿಗೆ ಮಾರ್ಕ್ಸ್ ಕೊಡ್ತಾರೆ. ಸೊ ಗ್ರೂಪ್ ವೈಸ್ ಮಾರ್ಕ್ಸ್ ಇರುತ್ತೆ, ಅದು ಮೆರಿಟಿಗೆ ಅನುಕೂಲ ಆಗುತ್ತೆ. ಮುಂದೆ 10 ಚಿನ್ನಪ್ ಇರುತ್ತೆ. ಸೊ ಇಲ್ಲಿ ಚಿನ್ನಪ್ಪಿಗೆ 40, ರನ್ನಿಂಗ್ 60 ಮಾರ್ಕ್ಸ್, ಅಂದ್ರೆ ಟೋಟಲ್ 100 ಮಾರ್ಕ್ಸ್. ಇದನ್ನು ಕೂಡ ಮೆರಿಟ್ ಒಳಗೆ ಅಳವಡಿಕೆ ಮಾಡ್ಕೋತಾರೆ. ನೀವು ಎಷ್ಟು ಎಕ್ಸಾಮ್ ತೊಗೊಂಡಿರಿ, ಎಷ್ಟು ಫಿಸಿಕಲ್ ತೊಗೊಂಡಿರಿ, ಸೊ ಎರಡನ್ನೂ ಕೌಂಟ್ ಮಾಡಿ ಫೈನಲ್ ಮೆರಿಟ್ ತೆಗಿತಾರೆ. ಸೊ ಇದ್ರೊಳಗೆ ಲಾಂಗ್ ಜಂಪ್ ಇರ್ತೈತಿ, ಜಿಗ್ಜಾಗ್ ಇರ್ತೈತಿ, ಅಂದ್ರೆ ಹಿಂಗೆ ನಡೆದಾಡೋದು. ಸೊ ಊದು ಜಿಗಿತಾ ಇರ್ತೈತಿ, ಅದರದ್ದೇನು ಮಾರ್ಕ್ಸ್ ಇರಲ್ಲ. ಅದನ್ನ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಮತ್ತು ಡಾಕ್ಯುಮೆಂಟ್ಸ್ ಏನೇನು ಬೇಕಾಗ್ತಾವೆ, 10ನೇ ಮಾರ್ಕ್ಸ್ ಕಾರ್ಡ್ ಇರಬೇಕು, 10th LC, ಸೊ ಸೆಕೆಂಡ್ LC ಇಂಗ್ಲೀಷ್ ಒಳಗೆ ತೆಗ್ಸ್ಕೊಂಡು ಇಟ್ಕೊಳ್ರಿ, ಬೇಕಾಗುತ್ತೆ. ಮತ್ತು ಕಾಸ್ಟ್ ಇನ್ಕಮ್ ಇಂಗ್ಲೀಷ್ ಒಳಗೆ, ಡೊಮೆಸಿಲ ರೆಸಿಡೆನ್ಷಿಯಲ್ಲ, ಮತ್ತು ಫೋಟೋಸ್ ಬೇಕಾಗ್ತಾವ, ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬೇಕಾಗ್ತೈತಿ. ಸೊ ಸ್ಕೂಲ್ ಕ್ಯಾರೆಕ್ಟ್ರು, ಪಂಚಾಯತ್ ಕ್ಯಾರೆಕ್ಟ್ರು, ಅನ್ಮ್ಯಾರಿಡ್ ಸರ್ಟಿಫಿಕೇಟ. ಸೊ ಇವೆಲ್ಲನೂ ಸರ್ಟಿಫಿಕೇಟ್ ಬೇಕಾಗ್ತಾವೆ. ಇದ್ರ ಜೊತೆಗೆ ಆಧಾರ್ ಕಾರ್ಡು ಒರಿಜಿನಲ್ಲು ಸೊ ಪ್ರಿಂಟ್ ತಗೊಂಡು ಇಟ್ಕೊಂಡ್ಬಿಡ್ರೆ.
ಎಲ್ಲನೂ ಯಾವ ಥರ ನೀವು ಒಂದು ಸಲ ಅಪ್ಲಿಕೇಶನ್ ಹಾಕೋದಿರುತ್ತೆ, ಅವಾಗ ಏನು ಮೇಲ್ ಐ ಡಿ ಕೊಡ್ತೀರಿ, ಏನು ಪಾಸ್ವರ್ಡ್ ನೀವು ಇಟ್ಟಿರ್ತೀರಲ್ಲ ಅದನ್ನು ಕಂಟಿನ್ಯೂ ಆಗಿ ನೆನಪಿಟ್ಕೊಂಡ್ಬಿಡ್ರಿ. ಯಾವುದಕ್ಕೂ ಅದನ್ನು ಕಂಟಿನ್ಯೂ ಚೇಂಜ್ ಮಾಡ್ಕೊಂಡು ತೊಗೊಳ್ಕೊಳ್ಳಂಗಿರಲ್ಲ ಆಯಿತಾ. ಮೆಡಿಕಲ್ ಇರ್ತೈತೆ, ಮೆಡಿಕಲ್ ಒಳಗೆ ಸೊ ಏನಿರ್ತೈತಪ್ಪ ಅಂತಂದ್ರೆ ಕಣ್ಣ, ಬಾಯಿ, ಕಿವಿ, ಮೂಗ, ಕೈ, ಕಾಲ, ಹೊಟ್ಟಿ, ಲಿಂಗ, ವೃಷಣ, ಸೊ ಗುದದ್ವಾರ, ಕೈ ಎಲ್ಲನೂ ಸೊ ಪ್ರತಿಯೊಂದು ಹೋಲ್ ಬಾಡಿ ಒಳಗೆ ಏನೇನಿರ್ತಿಲ್ಲ ಪ್ರತಿಯೊಂದನ್ನು ಚೆಕ್ ಮಾಡ್ತಾರೆ. ಹಲ್ಲ ನೀವು ಕೇಳ್ಬೋದು, ಹಲ್ಲು ಹುಳುಕ್ ತಿಂದವ್ರಿಗೆ ಭಾಳ ಸೊ ಜಾಸ್ತಿ ಹಲ್ಲುಗಳು ಇರ್ಲಿಕ್ಕಂದ್ರೆ ತೆಗಿತಾರೆ. ಆಲ್ಮೋಸ್ಟ್ ಅಲ್ಲಾಗಿ ಸಣ್ಣ ಪುಟ್ಟ ಹುಳುಕಿತ್ತು ಅಂದ್ರೆ ಭಾಳ ತಲೆ ಕಟ್ಸ್ಕೊಳಂಗಿಲ್ಲ ಆಯಿತಾ. ಕಿವಿ ಒಳಗೆ ಕುಗ್ಗಿ ದಪ್ಪ ಇರ್ತೈತೆ, ಸೊ ಅದನ್ನು ತೆಗ್ಸಿರಂಗಿಲ್ಲ, ತೆಗಿದಿರಲ್ಲ, ಅದರಿಂದ ಏನಾರ ಪ್ರಾಬ್ಲಮ್ ಇರ್ತೈತೆ, ಅದನ್ನು ಎಕ್ಸಾಮ್ ಮೆಡಿಕಲ್ ಬರ್ಕೊಡ್ತಾರೆ, ಮತ್ತು ಹೊಳ್ಳಿ ಮಾಡಿಸ್ತಾರೆ. ಮೂಗಿನೊಳಗೆ ಮಾಸ್ಕ್ ಬೆಳೆದಿರಬಾರ್ದು, ಮೂಗು ಕ್ಲಿಯರ್ ಆಗಿರ್ಬೇಕು, ಸೊ ಕಣ್ಣುಗಳ ಕ್ಲಿಯರ್ ಆಗಿರಬೇಕು, ಸೀದಾ ನೋಡಬೇಕು, ಸೀದಾ ಥರನೇ ಎಲ್ಲನೂ ಪ್ರತಿಯೊಂದು ಹೇಳೋಂಗಿರ್ಬೇಕು ಆಯಿತಾ. ಸೊ ಕರೆಕ್ಟಾಗಿ ಕೇಳುವ ಕೆಪಾಸಿಟಿ ಇರಬೇಕು, ಸೊ ನೋಡುವ ಕೆಪಾಸಿಟಿ ಇರಬೇಕು. 6x6 ಅಂದರೆ ಒಂದು 10x10 ಕೋಣೆ ಒಳಗೆ ನಿಮಗೆ ಒಂದು ಮೂಲೆ ಒಳಗೆ ನಿಂದಿರಿಸಿ ನೋಡಿ ಹೇಳ್ತಾರೆ, ಅಲ್ಲಿ ತೋರಿಸ್ತಾರೆ ಬಟ್ ಮಾಡಿ. ಸೊ ಅದು ಕಣ್ಣನ್ನು ಪರೀಕ್ಷೆ ಮಾಡ್ತಾರೆ. ಸೊ ವೃಷಣಗಳು ಮೇಲೆ ಕೆಳಗೆ ಇರಬೇಕು, ಅಂದ್ರೆ ಸಮನಾಗಿರಬಾರ್ದು. ಸೊ ಅದೆಲ್ಲ ಪ್ರತಿಯೊಂದು ಒಂದೊಂದು ಪಾಯಿಂಟ್ ಅದಾವೆ. ಕೈಗಳ ಮಂಕಿರಬಾರ್ದು, ಸೊ ಸೀದಾ ಇರಬೇಕು. ಆಲ್ಮೋಸ್ಟ್ ಪ್ರತಿಯೊಂದೂ ಕಾಲು ಯಾಕೆ ನೋಡ್ತಾರಪ್ಪ ಅಂತಂದ್ರೆ ಮುಂದೆ ನಿಮಗೆ ಯಾವುದೂ ಸಮಸ್ಯೆಗಳು ಆಗಬಾರ್ದು. ಓಡುವಾಗ ಆಯಿತು, ಯಾವುದೇ ಕೆಲಸ ಆಯಿತು, ಕೇಳುವಾಗ, ನೋಡುವಾಗ, ಆ ಕಾರಣಕ್ಕಾಗಿ ಮೆಡಿಕಲ್ದಾಗ ತೆಗಿತಿರ್ತಾರೆ. ಇದು ಆಯ್ಕೆ ಪ್ರಕ್ರಿಯೆ ಇರ್ತೈತೆ ಆಯಿತಾ. ಸೊ ಈ ಥರ ಈಗಿನ ಥರನೇ ಮಾಡ್ಕೊಂತ ಬಿಡ್ರಿ ನೀವು. 10ನೇತೆ ಯಾರು ಮುಗಿದೈತಿ, 10ನೇತೆ ಮುಗಿಸಿದವರು ಆರ್ಮಿಗೆ ಹೋಗ್ಬೇಕು ಅಂದ್ಕೊಂಡವರು ಈಗಿನ ಥರ ಏನು ಪ್ರಿಪ್ರೇಷನ್ ಮಾಡ್ಕೋತೀರಿ, ನೀವು ಆರಾಮಾಗಿ 12ನೇತೆ ಒಟ್ಟಾರೆ ಡಿಗ್ರಿ ಅನ್ನೋದ್ರಾಗ ನಿಮ್ಗೆ ಆರ್ಮಿ ಜಾಬ್ ಆಗುತ್ತೆ. ಆರ್ಮಿ ಆಗಿ ಒಂದು 3-4 ವರ್ಷನಾಗ ಆರಾಮಾಗಿ ನೀವು ಎಕ್ಸ್ನಲ್ಲಿ ನಿಮ್ದು ಡಿಗ್ರಿನೂ ಮುಗಿತೈತಿ, ನಿಮ್ಮ ನೌಕರಿನೂ ಆಗುತ್ತೆ. ಸೊ ನೀವು ಕಂಟಿನ್ಯೂ ಆಗಿ ನಿಮ್ಮ ಹಣೆ ಬರ ಚಲೋ ಇತ್ತು, ನೀವು ಪ್ರಿಪ್ರೇಷನ್ ಚಲೋ ಮಾಡಿದ್ರಿ ಅಂದ್ರೆ ಅಲ್ಲೇ ಮುಂದೆ ಕಂಟಿನ್ಯೂ ಆಗಿ ಉಳ್ಕೋತೀರಿ. ಇಲ್ಲಾಂದ್ರೆ ಬೇರೆ ನೌಕರಿ ಸಿಗುತ್ತೆ ನಿಮ್ಗೆ ಬಂದ ಬಳಿಕ. ಎಲ್ಲನೂ ಅವಕಾಶಗಳು ಭಾರಿ ಕೊಡ್ತಾರೆ, ಸಿಗಂಗಿಲ್ಲ ತಂದ್ಕೊಳಕ್ಕೆ ಹೋಗ್ಬೇಡ್ರಿ. ಇದಕ್ಕಾದ್ರೂ ಅಗ್ನಿವೀರ್ಗೆ ಭಾಳಷ್ಟು ಕಾಂಪಿಟೇಷನ್ ಐತಿ. ಸೊ ಈಗ ಸದ್ಯದೊಳಗೆ ಎಕ್ಸಾಮ್ ನಡೆದಾವ ಈಗ ಆಯಿತಾ. ಸೊ ಅದನ್ನು ನೋಡ್ಕೊಳ್ರಿ. ಈಗ ಮತ್ತೆ ಮುಂದೆ ಯಾವಾಗ ಕರೀತಾರಪ್ಪ ಅಂತಂದ್ರೆ ಇನ್ನು ಸೊ ಈಗ ಎಲ್ಲನೂ ಪ್ರೊಸೆಸಿಂಗ್ ಮುಗಿದ ಮ್ಯಾಗ ನವಂಬರ್ನಾಗ ಕರಿಬೋದ. ಸೊ ನವಂಬರ್ ಡಿಸೆಂಬರ್ನೊಳಗೆ ಈ ಥರ ಕರೀತಾರೆ ಒಟ್ಟಾರೆಯಾಗಿ. ಸೊ ಅದಕ್ಕೆ ಚಲೋ ತಂಗಿ ಪ್ರಿಪ್ರೇಷನ್ ಮಾಡ್ಕೊಳ್ರಿ. ಎಲ್ಲರೂ ಒಳ್ಳೇದಾಗಲಿ. ಏನಾರು ಮಾಹಿತಿ ಬೇಕಾದ್ರೆ ಆರ್ಮಿ ಬಗ್ಗೆ ಮತ್ತೆ ಕಮೆಂಟ್ ಹಾಕ್ರಿ, ಸೊ ರಿಪ್ಲೈ ಮಾಡ್ತೇನೆ. ಗಾಡ್ ಬ್ಲೆಸ್ ಯು ಆಲ್. ಜೈ ಹಿಂದ್.